ನೋಡಿದ್ಯಾ ವಿಶ್ವ, ಮೊಮ್ಮಗಳನ್ನ ನೋಡ್ಬೇಕು ಅಂತ ತಾತ ಎಷ್ಟು ಚಟ್ಪಡಿಸ್ತಾ ಇದ್ದಾರೆ ಅಂತ. ಖುಷಿ ಆಗದೆ ಇರುತ್ತೆ ತಾನು. ಚಂದನ ಅವರು ನನ್ನ ಸ್ವಂತ ಅತ್ತೆ ಮಗಳು ಅಂತ ಗೊತ್ತಾದ ತಕ್ಷಣ ನನಗೆ ಶಾಕ್ ಆಯಿತು. ಇನ್ನು ಚಂದನ ಅವರೇ ಸ್ವಂತ ಮೊಮ್ಮಗಳು ಅಂತ ಗೊತ್ತಾದ್ಮೇಲೆ ತಾತಿಂಗೆ ಎಷ್ಟು ಖುಷಿ ಆಗಿರ್ಬೇಡ ತಾತ. ಆಮೇಲೆ ಚಂದನ ಅವ್ರು ಬಂದ ತಕ್ಷಣ ನೀನೇ ನನ್ನ ಮೊಮ್ಮಗಳು ಅಂತೆಲ್ಲ ಹೇಳ್ಬಿಡ್ಬೇಡ. ಒಳ್ಳೆ ಟೈಮ್ ನೋಡಿ ಅವ್ರಿಗೆ ಸರ್ಪ್ರೈಸ್ ಕೊಡೋಣ. ವಿಶ್ವ, ನಾನು ನಿನ್ನ ತಾತ ಕಣೋ, ನನಗೆ ಅಷ್ಟು ಗೊತ್ತಾಗೋದಿಲ್ವಾ? ಯಾಕೆ ಎಲ್ಲರೂ ಒಂಥರ ನನ್ನ ಹೊಸಬ್ಳು ಥರ ನೋಡ್ತಿದ್ದೀರಾ? ಏನಾಯಿತು? ಕೆಲವೊಂದು ಸಾರಿ ನಾವು ಮಾಡೋ ತಪ್ಪನ್ನ ಬೇರೆಯವ್ರಿಗೆ ಗುರುತಿಸಿ ಹೇಳಿದಾಗಲೇ ನಮ್ಗೆ ಗೊತ್ತಾಗೋದು. ಅಲ್ಲಿವರೆಗೂ ನಾವು ನಮ್ಮ ಲೋಕದಲ್ಲೇ ಇರ್ತೀವಿ. ಆದರೆ ಕೆಲವು ಸತಿ ನಾವು ಮಾಡಿರೋ ತಪ್ಪು ಸರಿಗಿರುತ್ತೆ ಅಂತ ನಿನ್ನನ್ನು ನೋಡಿದ್ಮೇಲೆ ಅನ್ನಿಸ್ತಾ ಇದೆ. ನೀವೇನು ಹೇಳ್ತಿದ್ದೀರೋ ನಂಗೆ ಅರ್ಥ ಆಗ್ತಿಲ್ಲ. ಅದೇನು ಅಂದರೆ, ನೀ ಮನೆಗೆ ಬಂದಾಗ್ಲಿಂದ ನೀನು ಎಲ್ಲರೂ ಸ್ವಂತದವ್ರ ಥರ ನೋಡ್ತಾ ಇದೆಯಾ ತಾನೆ? ಅದಕ್ಕೆ ಖುಷಿಯಿಂದ ಹೇಳ್ತಾ ಇದ್ದೆ. ನೀನು ಈ ಋಣನ ಹೇಗೆ ತೀರಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ. ತಾತ, ಇದನ್ನು ನಾನು ನಿಮಗೆ ಹೇಳಬೇಕು. ಎಲ್ಲೋ ಇತ್ತೊಳ್ಳ ಕರ್ಕೊಂಡು ಬಂದು ನನಗೆ ಒಳ್ಳೆ ಜೀವನ ಕೊಟ್ಟಿದ್ದೀರಾ. ನಿಮ್ಮ ಋಣ ನನ್ನ ಮೇಲಿದೆ. ಇದು ನಾನು ಒಪ್ಪಲ್ಲಮ್ಮ. ನಿನ್ನ ಋಣನೇ ನಮ್ಮ ಮೇಲಿರೋದು. ಅದಕ್ಕೇನೆ ಆ ಋಣನ ತೀರ್ಸೋದಕ್ಕೆ ಅಂತಾನೆ ಒಂದು ಕೆಲಸ ಮಾಡೋಣ ಅಂದ್ಕೊಂಡಿದ್ದೀನಿ. ಏನು ಒಂಥರ ನೀವು ಒಗ್ಟಾಗಿ ಮಾತಾಡ್ತಿದ್ದೀರಾ? ಏನು ಮಾಡಬೇಕು ಅಂತ ಹೊರಟಿದ್ದೀರಾ? ನನಗೆ ಏನೂ ಅರ್ಥ ಆಗ್ತಿಲ್ಲ. ಲಲಿತಾ ಏನೋ ಉಡುಗೊರೆ ಕೊಡಬೇಕು ಅಂತಿದ್ಲು, ಅದು ಗೊತ್ತು ತಾನೆ? ನಾಳೆ ನಿನ್ನ ಕಷ್ಟಕ್ಕೆ ಕೊನೆ ದಿನ, ನಿನಗೆ ಹೊಸ ಜೀವನ ಆರಂಭ ಆಗುತ್ತೆ. ಆ ಉಡುಗೊರೆ ಏನು ಅಂತ ನನಗೆ ಗೊತ್ತಾಗಿದೆ. ಆ ಉಡುಗೊರೆನ ಆದಷ್ಟು ಬೇಗ ನಿನಗೆ ಕೊಡ್ತೀನಿ. ಏನು ಹುಡ್ಕೋರಿ ತಾತ? ಅಷ್ಟು ಈಸಿಯಾಗಿ ಹೇಳ್ಬಿಟ್ರೆ ಸರ್ಪ್ರೈಸ್ ಮಿಸ್ ಆಗಲ್ವಾ? ಮೇಡಮ್ರೆ, ಮಾತೇಶ್ವರಿ ಪ್ರಾವಿಷನ್ ಸ್ಟೋರ್ 15 ಬಾಟ್ಲು, ಗಣೇಶ್ ಸ್ಟೋರ್ಸ್ 20 ಬಾಟ್ಲು, ಅನ್ನಪೂರ್ಣ ಪ್ರಾವಿಷನ್ ಸ್ಟೋರ್ 10 ಬಾಟ್ಲು. ಸಿದ್ದವ್ರೆ, ಆದಷ್ಟು ಬೇಗ ಈ ಉಪ್ಪಿನಕಾಯಿ ಬಿಸ್ನೆಸ್ಸಿಗೆ ನಾವೊಂದು ಹೆಸರಿಡ್ಬೇಕು. ಓ ಮೇಡಮ್ ಅವರೇ, ಆದಷ್ಟು ಬೇಗ ಈ ಉಪ್ಪಿನಕಾಯಿಗೂ ಒಂದು ಹೆಸರಿಡಬೇಕು, ಮುಂದೆ ನಮ್ಗೆ ಹುಟ್ಟೋ ಮಗುಗೂ ಒಂದು ಹೆಸರಿಡಬೇಕು. ಏನ್ ಸಿದ್ದವ್ರೆ ಇಷ್ಟೆಲ್ಲ ನುಲಿತಾ ಇದ್ದೀರಾ? ಏನಿಲ್ಲ ಮೇಡಮ್ ಅವರೇ. ಭಾವನಾ, ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ. ಹೇಗಿದ್ದೀರಲ್ಲ? ಹೇಗೋ ಜೀವನ ಕಟ್ಕೊಳ್ಳೋಕೆ ಅಂತ ಶುರು ಮಾಡಿರೋ ಈ ಬಿಸ್ನೆಸ್ಸು ಅಂಬೆಗಾಲಿಡೋಕೆ ಶುರು ಮಾಡಿದೆ. ಇನ್ನು ಮುಂದೆ ಎಲ್ಲ ಒಳ್ಳೇದಾಗ್ಲಿ ಅಂತ ನಾವಿಬ್ರು ಹಾರೈಸ್ತೀವಿ. ಹೌದು ಹೇಳಿ. ಅಂದ್ರೆ ಕೆಲವ್ರ ಜೀವನದಲ್ಲಿ ಜೀವನ ಶುರು ಆಗೋದೇ ಕಷ್ಟದಿಂದ ಶುರು ಆಗೋಗ್ಬಿಡುತ್ತೆ. ಆದರೆ ಅಂಥ ಸಮಯದಲ್ಲಿ ಎದೆಗುಂದದೆ ಆ ದಿನಗಳನ್ನು ಹೆದರಿಸ್ಬಿಟ್ಟು ಜಯಿಸ್ಬಿಟ್ರೆ ಜೀವನದಲ್ಲಿ ಮುಂದೆ ಕಷ್ಟನೇ ಬರಲ್ಲ. ಕಷ್ಟ ಬಂದರೂ ಅದು ಕಷ್ಟ ಅಂತ ಅನ್ಸಲ್ಲ. ನಿಮ್ಮಿಬ್ಬರ ನಡುವೆ ಇರೋ ಪ್ರೀತಿ, ಜೀವನದ ಮೇಲೆ ಇಟ್ಟಿರೋ ವಿಶ್ವಾಸ, ನಂಬಿಕೆ ಯಾವತ್ತೂ ಅದು ಕೈ ಬಿಡಲ್ಲ. ಎಲ್ಲ ನಿಮ್ಮ ಆಶೀರ್ವಾದ ಮಾವ. ನೀವು ಲಕ್ಷ್ಮತೆ ಇರೋದಕ್ಕೆ ಇವತ್ತು ಇಷ್ಟೆಲ್ಲ ಆಯ್ತಿರೋದು. ಈಗೀಗ ಒಳ್ಳೆ ಟೈಮ್ ನಮಗೂ ಶುರುವಾಯ್ತಾ ಇದೆ ಅನ್ನಿಸ್ತದೆ. ಹಿಂಗೆ ಯಾವಾಗ್ಲೂ ನೀವು ನಮಗೆ ಮಾರ್ಗದರ್ಶಕರಾಗಿ ಇರ್ಬೇಕು ಮಾವ. ಅಪ್ಪ ಅಮ್ಮ, ನೀವು ಹೀಗೆ ಆಗಾಗ ಬಂದು ನಮ್ಮನ್ನ ವಿಚಾರಿಸ್ಕೊಳ್ಳೋದೆ ನಮಗೆ ಧೈರ್ಯ. ಬಂದಿದ್ದೀವಲ್ಲ ಮಗಳೇ, ಬರ್ತಾನೂ ಇರ್ತೀವಿ. ಆಮೇಲೆ ಅಳಿಯಂದ್ರೆ, ಈಗ ನೀವು ಅಂಗಡಿಗಳಿಗೆ ಉಪ್ಪಿನಕಾಯಿನೆಲ್ಲ ಸ್ಯಾಂಪಲ್ ಕೊಟ್ಟು ಬಂದಿದ್ದೀರಲ್ಲ, ಅದು ತಗೊಂಡೋದವ್ರಿಗೆ ರುಚಿ ಇಷ್ಟ ಆಗಿ ಅಂಗಡಿಗೆ ಬಂದು ಏನಂತ ಕೇಳ್ತಾರೆ. ಅದಕ್ಕೆ ಈ ಉಪ್ಪಿನಕಾಯಿಗೆ ಒಂದು ಹೆಸರಿಟ್ಬಿಡಿ. ಅದೇ ಮಾವ, ಲಕ್ಷ್ಮತ್ ಹೆಸರಿಡೋಣ ಅಂದ್ರೆ ಅವ್ರು ಬೇಡ ಅಂತವ್ರೆ. ನನ್ನ ಹೆಸರು ಬೇಡ,
ನಾನೊಂದು ಹೆಸರನ್ನ ಹೇಳ್ತೀನಿ, ಆ ಹೆಸರಿಡಿ, ಎಲ್ಲ ಒಳ್ಳೇದಾಗತ್ತೆ. ಏನಮ್ಮ ಅದು? ಲಲಿತಾ ಉಪ್ಪಿನಕಾಯಿ ಅಂತ ಹೇಳಿ, ಚೆನ್ನಾಗಿರುತ್ತೆ. ಯಾಕಮ್ಮ, ನಿನ್ನ ಹೆಸರೇ ಚೆನ್ನಾಗಿದೆಯಲ್ಲ? ಹೌದು ಲಕ್ಷ್ಮೀತೆ, ನೋಡಿ ಲಕ್ಷ್ಮಿ ಉಪ್ಪಿನಕಾಯಿ ಎಷ್ಟು ಚಂದಾಗದೆ ಅಂತ. ಹಾಗಲ್ಲಪ್ಪ, ಲಲಿತಾ ಅನ್ನೋದು ದೇವ್ರ ಹೆಸರು. ನೋಡು ಜಯಂತ್, ನೀನು ನನ್ನ ಮಗನ ಹಾಗೆ, ನೀನು ಕೂಡ ಎಲ್ಲರ ಥರ ಸಂತೋಷವಾಗಿರ್ಬೇಕು ಅಂತ ನಾನು ಆಸೆ ಪಡ್ತೀನಿ. ನಿನ್ನಲ್ಲಿ ಇನ್ನೊಂದು ಮುಖ್ಯವಾದ ಸಮಸ್ಯೆ ಇದೆ. ಅದೇನಂದ್ರೆ, ನೀನು ಏನು ಅಂದ್ಕೋತೀಯಲ್ಲ ಅದೇ ಸರಿ ಅಂತ ನೀನು ತಿಳ್ಕೊಂಡ್ಬಿಡ್ತೀಯ. ಆದರೆ ಅದು ನಿನಗೆ ಸರಿ ಅನಿಸ್ಬೋದು, ಪ್ರಪಂಚಕ್ಕೆ ಅದು ಸರಿ ಅನಿಸ್ತೇ ಇರ್ಬೋದು. ಹೀಗಿದ್ದಾಗ ನೀನು ಹೀಗೆ ಹಠವಾಗಿಯಾಗಿದ್ರೆ ನಿನ್ನ ಎಲ್ಲರೂ ದೂರ ಮಾಡ್ತಾರೆ. ನೀನು ಎಲ್ಲರಲ್ಲೂ ಒಂದಾಗಬೇಕಪ್ಪ. ನಿನ್ನ ತಪ್ಪನ್ನ ನೀನೇ ಗುರುತಿಸ್ಕೋಬೇಕು, ತಿತ್ಕೋಬೇಕು. ಆಗ ಮಾತ್ರ ನೋಡೋರ್ಗೆ ನೀನು ನಮ್ಮವನು ಅಂತ ಅನ್ಸೋದು. ಇಲ್ಲಾಂದ್ರೆ ನಿಂದೇ ಸರಿ, ನೀನೇ ಸರಿ ಅಂದ್ಕೊಂಡು ಒಂಟಿ ಹಾಕಿದ್ಬಿಡ್ತೀಯ. ನಿನ್ನಲ್ಲಿರೋ ನೀನು ಅನ್ನೋದನ್ನ ಕೊಂದು ಹಾಕಿ ಎಲ್ಲರ ಜೊತೆ ಒಂದಾಗಿ ಸಂತೋಷವಾಗಿರು. ನಾನು ಹೇಳಿದ್ದೀನಲ್ಲ, ನಿಧಾನವಾಗಿ ಯೋಚನೆ ಮಾಡು, ಹಾಗೆ ನಿನಗೆ ಸರಿ ಅನ್ಸುತ್ತೆ.